ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಸಕ್ಕರೆ ಕಾರ್ಖಾನೆ ಸಮಸ್ಯೆ ನನಗೆ ಸಂಬಂಧ ಇಲ್ಲ ಎಂದು ಜವಳಿ ಸಕ್ಕರೆ ಎಪಿಎಂಸಿ ಖಾತೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್, ನಷ್ಟದಲ್ಲಿರುವ ಮುಧೋಳದ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ 30 ವರ್ಷದ ಲೀಸ್ಗೆ ಹರಾಜು ಮಾಡಲಾಗುತ್ತದೆ. ನಷ್ಟದಲ್ಲಿದ್ದ ಸಕ್ಕರೆ ಕಾರ್ಖಾನೆಗಳನ್ನ ಈಗಾಗಲೇ ಲೀಸ್ ನೀಡಲಾಗಿದ್ದು ಲಾಭದಲ್ಲಿವೆ. ಈ ಬಾರಿ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಬಾಕಿ ಹಣ 99% ಪಾವತಿ ಮಾಡಲಾಗಿದೆ ಎಂದರು. ನೋಡ್ತಾ ಇರ್ತೀವೋ, ಎಷ್ಟು ಬರ್ತಾ ಇರ್ತಾವೋ ಹೋಗ್ತಾ ಇರ್ತಾವೋ, ಡಿಸ್ಟೆನ್ಸ್ ಒಳಗಿದ್ರೆ ಕೊಡ್ತೀವಿ, ಡಿಸ್ಟೆನ್ಸ್ ಒಳಗಿದ್ದೇ ಇದ್ರೆ ಕೊಡೋದಿಲ್ಲ. ಬಟ್ ಕೊಡಬೇಕಾದ್ರೂ ಕೂಡ ನಾನು ನಿಮ್ಗೆ ಹೇಳೋದ್ನೆಲ್ಲ ಒಂದು ಕೇನ್ ಪಾಲಿಸಿ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಡಿಸ್ಟೆನ್ಸ್ ಒಂದು ಮೇಂಟೈನ್ ಮಾಡಬೇಕು, ಜೊತೆಗೆ ಅವರು ಕೂಡ ಕಬ್ಬನ್ನು ಬೆಳೀತಕ್ಕಂಥ ಪ್ರೋತ್ಸಾಹ ಕೊಡಬೇಕು. ಈಗ ಸಮೀರ್ವಾಡಿ ಶುಗರ್ ಕಾರ್ಖಾನೆಯವರು ಕೊಡ್ತಾರೆ, ಆ ಥರ ಬೇರೆ ಬೇರೆಯವ್ರಿಗೂ ಇನ್ಮೇಲೆ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ಬರೀ ರೈತರಾಗಿ ಸೋಮೋಟೋ ಹಚ್ಚಿ ಅವರಾಗೆ ಕಬ್ಬು ಕೊಡೋಕ್ಕಿಂತಲೂ ಕಾರ್ಖಾನೆಯವರು ಕೂಡ ಕಬ್ಬನ್ನು ಬೆಳೀತಕ್ಕಂಥ ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳನ್ನು ನಿರೂಪಣೆ ಮಾಡಬೇಕು. ಸರ್ಕಾರಿಗಳು ಬಹಳಷ್ಟು ಜನ ನಷ್ಟದಲ್ಲಿದ್ದಾರೆ. ಎಷ್ಟು ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಎಷ್ಟು ನಷ್ಟದಲ್ಲಿದ್ದಾವೆ ಅಂತ ಈಗ ನೋಡಿ, ಈಗ 10 ರಿಂದ 11 ಜನ ನಷ್ಟದಲ್ಲಿದ್ದಾರೆ. ಈಗ ಅವ್ರದ್ದು ಈಗ ರನ್ನ ಶುಗರ್ ಫ್ಯಾಕ್ಟ್ರಿ, ಈಗ ನಾವು ಅದನ್ನು ಹರಾಜಿಗೆ ತೆಗ್ದಿದ್ದೀವಿ ಸರ್. ಲೀಸ್ ಮೇಲೆ ಕೊಡ್ತೀವಿ ನಾವು 30 ವರ್ಷದ ಮಟ್ಟಿಗೆ. ಬೆಳಗಾವಿಯಲ್ಲಿ ಹಿರಣ್ಯಕೇಶ ಕಾರ್ಖಾನೆ ಕೂಡ ನಷ್ಟದಲ್ಲಿದೆ, ಮಾರಾಟಕ್ಕೆ ತೆಗೆದಿದ್ದಾರೆ ಅಥವಾ ಲೀಸಿಗೆ ಕೊಡುವಂಥದ್ದು. ನೋಡಿ, ಅದು ಪ್ರೊಸೆಸ್ ಇರುತ್ತೆ, ಒಮ್ಮೆ ಎಲ್ಲನೂ ಬರೋದಿಲ್ಲ. ಅವರು ರಿವೈವ್ ಮಾಡಿಕೊಂಡು ರೀಪೇಮೆಂಟ್ ಮಾಡ್ತೀನಿ ಅಂದರೆ ಅವ್ರಿಗೆ ಅವಕಾಶ ನಾವು ಕೊಡಬೇಕಾಗ್ತದೆ. ಅವ್ರು ಏನೂ ಕೊಡದೆ ಎಲ್ಲ ಬ್ಯಾಂಕಿನ ಸಾಲ ಮುಟ್ಟಿಸದೆ ಹಾಗೆ ನಿರ್ವಹಿಸ್ತಾ ಹೋದರೆ ಕಾರ್ಖಾನೆಗೂ ಬರ್ಡನ್ ಆಗುತ್ತೆ, ರೈತರಿಗೂ ಹಾನಿ ಆಗುತ್ತೆ. 250 ಕೋಟಿ ರೂಪಾಯಿ ಎಲ್ಲ ಸಾಲದಲ್ಲಿದೆ ಅಂತ ತೋರಿಸ್ತಾ ಇದ್ದಾರೆ ಸರ್ ಹಿರಣ್ಯಕೇಶ್. ಬಹಳ ಜನ ಸಾಲದಲ್ಲಿ ಇದ್ದಾರೆ. ನಾನು ಹೇಳಿದ್ನಲ್ಲ, ಕೋಆಪರೇಟಿವ್ ಇದರಲ್ಲಿ ಅವ್ರಿಗೆ ಬೇಕಾಬಿಟ್ಟಿ ನಡೆಸ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಸಾಲಕ್ಕೆ ತಳ್ಳುವಂಥದ್ದು. ನಾನು ಹೇಳಿದ್ನಲ್ಲ, ಆಲ್ ಇಂಡಿಯಾ ಮೇಲೆ ಏನು ಆಕ್ಷನ್ ಆಗುತ್ತೆ ಸರ್? ಈಗ ಆಲ್ ಇಂಡಿಯಾನಾಗೆ ಒಳ್ಳೆ ಕಾರ್ಖಾನೆ ಇತ್ತು, ನಂದಿ ಶುಗರ್ ಫ್ಯಾಕ್ಟ್ರಿ. ಈ ಹಿಂದಿನ ಬೋರ್ಡ್ನಲ್ಲಿ ಬಂದು ಏನೇನೋ ಅನಾಹುತ ಮಾಡೋಗಿ ಅಲ್ಲಿ ಕೂಡ 200 ಕೋಟಿಗಿಂತಲೂ ಹೆಚ್ಚಿಗೆ ಲಾಸ್ ಆಗಿದೆ. 64 ಎನ್ಕ್ವೈರಿ ಮಾಡಿ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಿಂದ ಮಾಡ್ತಾರೆ. ನಾವು ಶುಗರ್ ಡಿಪಾರ್ಟ್ಮೆಂಟ್ನಿಂದ ಮಾಡೋದಿಲ್ಲ. ಯಾಕಂದ್ರೆ ನಾವು ಕೋಆಪರೇಟಿವ್ ಅಂಡರ್ ಬರೋದ್ರಿಂದ ಕೋಆಪರೇಟಿವ್ ಮಿನಿಸ್ಟ್ರೇ ಮಾಡಬೇಕು ಸರ್. ಒಂದು ಖಾಸಗಿ ಸಕ್ಕರೆ ಕಾರ್ಖಾನೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಸರ್ಕಾರಿ ಸಕ್ಕರೆ ಕಾರ್ಖಾನೆನ ಮುಗಿಸೋದು, ಹೊಸ ಸಾವಿರ ಕಾರ್ಖಾನೆ ಮಾಡೋದು, ಈ ಪ್ರೊಸೆಸ್ ನಡೆದಿರೋದು ನಿಮಗೂ ಗೊತ್ತಿದೆ. ಆ ರೀತಿ ಖಾಸಗಿ ಸಕ್ಕರೆ ಕಾರ್ಖಾನೆ ಎಷ್ಟು ಜನರ ಕ್ರಮ ತಗೊಂಡಿದೆ? ನಿಮ್ಮ ನೇಮ್ಗಳನ್ನು ಪಾಲಿಸದೇ ಇರೋರು, ಸರ್ಕಾರದ ನೇಮ್ಗಳಂತೆ 16 ದಿನದ ಒಳಗಡೆ ಏನು ರೈತರಿಗೆ ಬಿಲ್ ಪಾವತಿಸದೇ ಇರ್ತಂಥವ್ರು, ಅಥವಾ ತಲವಾಗಿ ಪಾವತಿಸಿದ್ರು ಕೂಡ ಅದೇನು ಬಡ್ಡಿ ಸಮೇತ ಪಾವತಿಸಬೇಕಾಗಿತ್ತು, ಅದನ್ನು ಕೂಡ ಪಾವತಿಸದೇ ಇರ್ತಕ್ಕಂಥ ಅಂಥವ್ರ ಮೇಲೆ ಯಾಕೆ ಕ್ರಮ ಆಗೋದಿಲ್ಲ ಅಂತ. ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರಲಿ, ಪ್ರೈವೇಟ್ ಇರಲಿ, ಪೇಮೆಂಟ್ ಮಾತ್ರ ನಾವು 99% ಮಾಡಿಸಿದ್ವಿ. ಒಂದೊಂದು 2 ಕೇಸ್ಗಳು ಹೈಕೋರ್ಟಿಗೆ ಹೋಗಿರ್ತವೆ. ಆ ಕೋರ್ಟಿಗೆ ಹೋದಾಗ ಕೋರ್ಟ್ ಸ್ಟೇ ಮಾಡಿರುತ್ತೆ. ಈಗ ನಂದಿ ಶುಗರ್ ಕಾರ್ಖಾನೆ ನಾವು 30-22 ಕೋಟಿ ಕೊಡೋದು ಬಾಕಿ ಇದೆ. ಅದು ಕೋರ್ಟ್ನಿಂದ ಸ್ಟೇ ತಂದಿರೋ ಸರ್ಕಾರಿ ಸಕ್ಕರೆ ಕಾರ್ಖಾನೆ, ಅದು ಸ್ಟೇ ನಿನ್ನೇನು ವೆಕೇಟ್ ಆಗಿದೆ. ಅಂಥವ್ರ ಮೇಲೆ ಕ್ರಮ ತಗೊಳ್ತೀವಿ. ಕಾರ್ಖಾನೆಯಲ್ಲಿ ಪಂಚಮಸಾಲಿ, ಲಿಂಗಾಯತರು, ಮರಾಠರು, ಒಕ್ಕಲಿಗರು ಅಂತ ಬರೋದಿಲ್ಲ. ಇಲಾಖೆಯವ್ರು ಯಾವ ಉದ್ದೇಶಕ್ಕೆ, ಅದು ನನ್ನ ಇಲಾಖೆಗೆ ಸಂಬಂಧ ಇರುವುದಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರ್ ಅದಕ್ಕೆ ರಿಪ್ಲೈ ಮಾಡ್ತಾರೆ. ನೀವು ಬಾಯಿ ಮಾಡಬಾರ್ದು, ಒಬ್ಬೊಬ್ರು ಹೇಳಿದ್ರೆ ಹೇಳ್ತೀನಿ ನಾನು. ಅದ್ ನೋಡಿ, ನಾವಂತೂ ಇದ್ರಾಗ ರಾಜಕಾರಣ ಮಾಡ್ಬೇಕಾಗಿದ್ರೆ ಈಗ ನಮ್ದು ಲೈಸೆನ್ಸ್ ಅವ್ರು ತಗೊಂಡಿಲ್ಲ, ಕ್ರಸಿಂಗ್ ಲೈಸೆನ್ಸ್. ನಾವು ರಾಜಕಾರಣ ಮಾಡಿದ್ಯಾ? ಅದು ಆಯಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟದ್ದು. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಳಗೆ ಕಳೆದ 3 ವರ್ಷದಿಂದ ಸಕ್ಕರೆ ಕಳ್ಳತನ ಆಗಿತ್ತು. ಆ ಕೇಸ್ ಕೂಡ 64 ಎನ್ಕ್ವೈರಿ ಕೂಡ ಆಗಿದೆ. ನಡೆದಿರ್ತವೆ. ಎನ್ಕ್ವೈರಿ ರಿಪೋರ್ಟ್ ಬಂದ್ರೆ ನಾನು ನಿಮ್ಗೆ ಖಂಡಿತ ಅದ್ರ ಬಗ್ಗೆ ಅದನ್ನ ಕಳ್ಳಾಟ ಮಾಡಿದ್ರು. ಈಗ ಸುಡಿ, ಈಗ ಮೈ ಶುಗರ್ ನಲ್ಲಿ ಮಂಡ್ಯದಲ್ಲಿ ಮಾಡಿದ್ರು. ಈಗ ಅಲ್ಲಿ ಲೋಕಾಯುಕ್ತ ಎನ್ಕ್ವೈರಿ ಆಗಿ ಚೇರ್ಮನ್ ಮೇಲೆ ರಿಕವರಿ ಆದೇಶ ಕೂಡ ಆಗಿದೆ. ಒಂದೊಂದಾಗಿ ಕೋರ್ಟ್ ಮೇಲೆ ಪ್ರೊಸೆಸ್ ಬಂದೇ ಬರ್ತಾವ, ನಾವು ಮಾಡೇ ಮಾಡ್ತೀವಿ. ಕೆಲವೊಂದಿಷ್ಟು ಜನ ಸಕ್ಕರೆ ಕಾರ್ಖಾನೆಗಳಂತಂದ್ರೆ ದುಡ್ಡು ಮಾಡೋ ಫ್ಯಾಕ್ಟರಿ ಅನ್ನೋ ತರ ಆಗ್ತಾ ಇದಾವೆ. ನಿಮ್ ಗಮನಕ್ಕೂ ಕೂಡ ಇದಾವೆ.
ನಾವು ಯಾವ್ಯಾವ ನಿಮ್ಮ ಇಲಾಖೆ ಏನೆಲ್ಲ ಮಾಡ್ತೀವಿ? ಈ ನಂದಿ ಕಾರ್ಖಾನೆ ಮೇಲೆ ನಾವೇ ಕ್ರಮ ಕೈಗೊಂಡಿದೀವಲ್ಲ, ಎನ್ಕ್ವೈರಿ ನಾವೇ ಬರ್ದಿದ್ದೀವಿ, ಯಾವ್ದೂ ಬಿಡೋದಿಲ್ಲ. ನಂದಿ ಒನ್ಸ್ ಅಪಾನ್ ಎ ಟೈಮ್ ಆಲ್ ಇಂಡಿಯಾನಲ್ಲಿ ಬೆಸ್ಟ್ ಕಾರ್ಖಾನೆ. ಆತರ ಬಂದಾಗ ನಾವು ಗಮನಕ್ಕೆ ತಗೊಂಡು ರಿವೈವ್ ಮಾಡ್ತೀವಿ. ಅಕಸ್ಮಾತ್ ಅವರು ಸಹಕಾರಿಗಳು ನಡೆಸ್ತಿದ್ರೆ ಬಹಳ ಒಳ್ಳೇದು. ಅವ್ರು ನಡೆಸದೇ ಇದ್ರೆ ಪ್ರೈವೇಟ್ ದವ್ರಿಗೆ ಕೊಟ್ಟು ನಾವು ನಡೆಸ್ತಕ್ಕಂಥ ವ್ಯವಸ್ಥೆ ಈಗ ನನ್ನ ಕಾರ್ಖಾನೆ ಮಾಡ್ತಾ ಇದ್ದೀವಿ. ನಾಳೆ ನಾಡ್ದು ಓಪನ್ ಆಗುತ್ತೆ ಟೆಂಡರ್. ಹರಾಜ್ ಮಾಡ್ಲೇಬೇಕಾಗ್ತದೆ, ಈಸಿ ಕೊಡ್ತೀವಿ ಅಷ್ಟೇ. ಬರ್ತಾರೆ, ಯಾರು ಹಾಕಿರ್ತಾರೆ ಇಲ್ಲ ನನ್ಗೆ ಗೊತ್ತಾಗಲ್ಲ. ಯಾರ್ಯಾರು ಹಾಕ್ತಾರೆ ಹಾಕ್ಲಿ ಅಂತ ನಮ್ದೇನ್ ಇದಿಲ್ಲ. ಎಲ್ಲರಿಗೂ ಓಪನ್ ಇರತ್ತೆ ಟೆಂಡರ್. ಲಾಸ್ಟ್ ಟೈಮ್ ಕರೆದಿದ್ವಿ, ಒಬ್ರು ಹಾಕ್ಲಿಲ್ಲ. ಈ ಸರ್ತಿ ಕರ್ತೀವಿ, ಎಷ್ಟ್ ಜನ ಹಾಕ್ತಾರೆ ನೋಡ್ತೀವಿ. ಲಾಸ್ಟ್ ಡೇಟ್ ಇದೆ 2 days. ಓಕೆ. ಈಗ ನಮ್ದು ಹತ್ರ ಒಂದ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಇದೆ ಸರ್. 3 ಓನರ್ ಚೇಂಜ್ ಆದ್ರು. ಪ್ರತಿ ಸಲ ಚೇಂಜ್ ಆದಾಗ ಎಂಪ್ಲಾಯ್ಗಳಿಗೆ ಕಿರಿಕಿರಿ ಮಾಡ್ತಾರೆ, ಗೇಟ್ ಪಾಸ್ ಕೊಡೋದು ಈ ತರ. ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಕೊಡಿ. ನಾನು ಆಲ್ರೆಡಿ ಅಲ್ಲಿ ಇದೆ, ಸೆಲೆಕ್ಟ್ ಮಾಡ್ತಾರೆ ಎಂಪ್ಲಾಯ್ಗಳನ್ನ. ಈಗ ಅವರು ನಮ್ಮ ಕಡೆ ಬಂದಿದೆ, ರಾಮದುರ್ಗದ್ದು ಯಾವ್ದು ಬಂದಿಲ್ಲ. ಶಿವಶಕ್ತಿ ಸಾಗರದ್ದು ಸರ್ ಒಂದು ನಮ್ಗೆ ಅರ್ಜಿ ಬಂದಿದೆ ಸರ್, ಅದ್ರ ಮೇಲೆ ಆಕ್ಷನ್ ಮಾಡ್ತಾ ಇದ್ವಿ ಸರ್ ನಾವು ಎಂಪ್ಲಾಯೀಸ್ ವಿಚಾರವಾಗಿ. ಹೌದಾ? ಅವರು ಓನರ್ಗಳು 2 ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಆಗ್ತಾರೆ. ಈಗ ವರ್ಕರ್ಸ್ ತೊಂದರೆ ಆಗ್ತದೆ. ಜಮಖಂಡಿ ಎಮ್ಎಲ್ಎ ಅವ್ರು ತಗೊಂಡಿದ್ರು ಸರ್ ಈಗ ಸಕ್ಕರೆ ಕಾರ್ಖಾನೆ. ಅವ್ರು ತಗೊಂಡ ನಂತರ ಈಗ 300 ಕೋಟಿ ಎಂಪ್ಲಾಯ್ಗಳನ್ನು ಕಳೆದಿದ್ದಾರೆ. ಜಮಖಂಡಿ ಯಾರು? ಸಿದ್ದು ಗುರ್ಗುಂಟೆ ಈ ಹಿಂದೆ ಹರಿಯಂತ ಅಂತ ಹೇಳಿ ತಗೊಂಡಿದ್ರು. ಅವ್ರು 2-3 ವರ್ಷ ನಡೆಸಿದ್ರು ಸರ್. ಸೊ ಅವಾಗೂ ಕೂಡ ಕೆಲವೊಂದಿಷ್ಟು ಎಂಪ್ಲಾಯ್ಗಳನ್ನು ಏಕಾಏಕಿ ಹೊರಗೆ ಹಾಕಿದ್ರು. ಈಗ ಮಾತ್ರ ಹೊಸಬರು ಬಂದಿದ್ದಾರೆ, ಅವರು ಕೂಡ ಅದನ್ನೇ ಮಾಡ್ತಾರೆ. ನೋಡ್ತೀನಿ, ಅದನ್ನ ಎನ್ಕ್ವೈರಿ ಮಾಡ್ತೀನಿ ಬಂದೆ. ಸರ್ ಈಗ ದೇಶದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ 3 ರಾಜ್ಯ, ಪ್ರಮುಖವಾಗಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ. ನಮ್ಮ ಷೇರು ಅದರಲ್ಲಿ ಹೆಚ್ಚು ಕಡಿಮೆ 21,000 ಕೋಟಿ ಸಮೀಪ ನಮ್ಮಲ್ಲಿ ವ್ಯವಹಾರ ಆಗಿದೆ. 76 ಸಕ್ಕರೆ ಕಾರ್ಖಾನೆಗಳು ಕೃಷಿ ಮಾಡಿದ್ದಾರೆ ಹೋದ ಸರ್ತಿ. ಈ ಸರ್ತಿ ಇನ್ನೂ ಹೆಚ್ಚಿಗೆ ಆಗ್ಬೋದು, 1-2-3 80 ತನ ಆಗ್ಬೋದು, ನೋಡೋ ನಿರೀಕ್ಷೆ ಇದೆ. ಮತ್ತು ಇನ್ನೂ ಹೊಸ ಲೈಸೆನ್ಸು ಅಪ್ಲೈ ಮಾಡಿರ್ತಕ್ಕಂಥ ಜನ ಕೂಡ ಇದ್ದಾರೆ. ಆದರೆ ನಮ್ಮ ಕೇಲ್ ಪಾಲಿಸಿ ಆದಮೇಲೆ ಹೊಸ ಪರ್ಮಿಷನ್ ಕೊಡಬೇಕಂತಕ್ಕಂಥ ವಿಚಾರ ಕೂಡ ಇದೆ. ಯಾಕಂದರೆ ಕೇಲ್ ಪಾಲಿಸಿ ನಾವು ಮಾಡಲೇಬೇಕು. ಯಾಕಂದರೆ ಅನ್ಹೆಲ್ದಿ ಕಾಂಪಿಟೇಷನ್ ಆಗಿ ಒಂದು ಕಡೆ ಕಾರ್ಖಾನೆಯವರು ಸಫರ್ ಆಗ್ತಾರೆ, ಇನ್ನೊಂದು ಕಡೆ ರೈತರು ಸಫರ್ ಆಗ್ತಾರೆ. ಮತ್ತು ನಮ್ಮಲ್ಲೇನು 20,000 ಕೋಟಿಗಿಂತ ಹೆಚ್ಚಿಗೆ ಮುಗಿಸಿರ್ತಕ್ಕಂಥ ಕಬ್ಬಿನ ಆದಾಯ ಇತ್ತು. ಅದರಲ್ಲಿ ಆಲ್ಮೋಸ್ಟ್ 99% ಪೇಮೆಂಟು ಆಗಿದೆ. ಈಗ 20,000 ಕೋಟಿ ಕ್ರಷಿಂಗ್ ಆಗಿದೆ. 20,000 ಕೋಟಿ ಮೇಲೆ ಆಗ್ತದೆ. ಬಿಟ್ವೀನ್ 20,000ದಿಂದ 21,000 ಒಳಗಾಗಿ ಆಗ್ತದೆ ಪೇಮೆಂಟ್ ಆಗ್ತದೆ. ಅದನ್ನು ಆಲ್ಮೋಸ್ಟ್ 99% ಪೇಮೆಂಟ್ ಮಾಡಿದ್ದೀವಿ. ಇನ್ನು ಕೆಲವೊಬ್ರದ್ದು ಸ್ವಲ್ಪ ಸಕ್ಕರೆ ಮಾರಿದ ಮೇಲೆ ಸ್ವಲ್ಪ ತುಂಬತಕ್ಕಂಥ ಅವಕಾಶ ಇದೆ. ಅವರು ಸಕ್ಕರೆ ಮಾರಿ ತುಂಬ್ತಾರೆ. ಮತ್ತು ಸಕ್ಕರೆ ಧಾರಣೆ ಈಗ ಏರ್ತಾ ಇದೆ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅವ್ರು ಹಿಡಿದಿಟ್ಟಿರೋದ್ರಿಂದ ಸಕ್ಕರೆ ಧಾರಣೆ ಏರಿರಲಿಲ್ಲ. ನಿಮಗೆಲ್ಲ ಗೊತ್ತಿದೆ, 33-34 ಆಸ್ಪಾಸ್ದಲ್ಲಿ ಮಾರಿದ್ರು ಎಲ್ಲ ಕಾರ್ಖಾನೆ ಮಾಲೀಕರು. ಈಗ 40 ರೂಪಾಯಿ ಸಮೀಪ ಇದೆ. ಈಗ ಈ ರೀತಿ ಆದಾಯ ಕೂಡ ಜರ ಸಕ್ಕರೆ ಧಾರಣೆ ಹೆಚ್ಚಿಗೆ ಬಂದರೆ ರೈತರಿಗೆ ಇನ್ನೂ ಹೆಚ್ಚಿನ ಧಾರಣೆ ಕೊಡ್ತಕ್ಕಂಥ ಅವಕಾಶ ಕಾರ್ಖಾನೆಯವರು ಒದಗಿಸಿಕೊಡ್ತಾರೆ. ಮತ್ತು ನಿಜಲಿಂಗಪ್ಪ ಸಂಸ್ಥೆ ಈಗ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಹೋದ ಸರ್ತಿ ಎಲ್ಲ ಜನ ಕ್ರಷಿಂಗ್ ಲೈಸೆನ್ಸ್ ತಗೊಂಡು ಕ್ರಷ್ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನನಗೆ ಜನ ಬೆಂಬಲ ಬೇಕು ಅಂತ ಬೇಕು, ಜನ ಆಶೀರ್ವಾದ ಬೇಕು, ಮಧ್ಯದ ಚುನಾವಣೆ ಬರುತ್ತೆ. ಆ ರೀತಿ ಇನ್ನು ಕೋರ್ಟ್ ನಲ್ಲಿ ಇದ್ದಾಗ ನೀವ್ ಯಾಕೆ ಅದ್ರ ಚಿಂತೆ ಮಾಡ್ತೀರಿ? ಕೋರ್ಟ್ ನಿರ್ಣಯ ಬಂದ್ಮೇಲೆ ಅದ್ರ ಬಗ್ಗೆ ಖಂಡಿತ ಗೊತ್ತಾಗಿರ್ತದೆ. ನಮ್ಗಿಂತ ಜಾಸ್ತಿ ಚಿಂತೆ ಪಕ್ಷದಲ್ಲಿದ್ದವ್ರಿಗಿದೆ ಸರ್. ನನಗೂ ಇಲ್ಲ, ಅವ್ರಿಗೂ ಇಲ್ಲ. ನಮ್ಮ ಪಕ್ಕದಲ್ಲಿ ಚಿಂತೆ ಇದ್ರೆ ಅವ್ರು ಯಾಕೆ ಮೊನ್ನೆ ನನ್ನಲ್ಲಿ ಹಾವೇರಿಗೆ ಬಂದು ಹೋದ್ರಲ್ಲ ಸಿಎಂ. ದೇಶಪಾಂಡೆ ಅವ್ರು ಹೇಳ್ತಾ ಇದ್ದಾರೆ ಸಿಎಂ ಬರಲಾದ್ರೆ ನಾನೇ ಸಿಎಂ. ನೋಡಿ, ಆಗ್ಬೇಕನ್ನೋ ಅಭಿಲಾಷೆ ಎಲ್ಲರಿಗೂ ಇರ್ತದೆ. ತಪ್ಪೇನಿದೆ? ಅವರು ಹಿರಿಯರಿದ್ದಾರೆ, 8 ಸರ್ತಿ ನಮ್ಮಲ್ಲಿ ಗೆದ್ದಿದ್ದಾರೆ, ಸೀನಿಯರ್ ಮೋಸ್ಟ್ ಮನುಷ್ಯ ಇದ್ದಾರೆ. ಕರ್ನಾಟಕದ ಭಾಗದಿಂದ ಯಾರಾದ್ರೂ ಒಬ್ರು ಹಾಕಿ
ಹಂಗ ನಾವು ನೋಡಿ ಹೈಕಮಾಂಡ್ ಇದೆ, ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ. ಅದು ಇದೆಲ್ಲ ಕೋರ್ಟಿನ ನಿರ್ಣಯ ಆದ್ಮೇಲೆ ಅಲ್ಲ, ಇದೀಗ ಈಗ ಯಾಕೆ ಚಿಂತನೆ ಮಾಡಿ. ನೀವೆಲ್ಲ ಪವರ್ಫುಲ್ ನಾಯಕರಾಗಿರಿ, ಒಬ್ರು ಸಿಎಂ ಆಗ್ತಾ ಇಲ್ಲ ಅನ್ನೋದು ಈ ಭಾಗದ ಜನರು ಬಂದ ನೋಡಿ, ಕರ್ನಾಟಕ ಅಖಂಡ ಕರ್ನಾಟಕ, ಉತ್ತರದವರೇ ಆಗ್ಲಿ ದಕ್ಷಿಣದವರೇ ಹಂಗಂತೇಳಿ ಹೈಕಮಾಂಡ್ ಯಾವತ್ತೂ ಯೋಚನೆ ಮಾಡಿಲ್ಲ. ಯಾರು ಕೊಡ್ತಾ ಇದ್ದಾರೆ ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ? ಸತೀಶ್ ಜಾರಕಿಹೊಳಿ ಆಗ್ಬೇಕು ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಶಾಸಕರು ನೋಡಿ, ಇದು ಎಲ್ಲ ಪ್ರಶ್ನೆ ಯಾವಾಗ ಉದ್ಭವ ಆಗ್ತದೆ? ಸಿಎಂ ಸಿದ್ದರಾಮಯ್ಯನವರು ಬಿಟ್ಕೊಟ್ಮೇಲೆ ಉದ್ಭವ. ನೀವು ಯಾಕೆ ಪ್ರಾಸ್ಪೆಕ್ಟಿವ್ ಮಾತಾಡುದು? ನಿಮ್ ನಾಯಕರು ಮಾತಾಡ್ತಾ ಇದ್ದಾರೆ ಸರ್, ನಾವೆಲ್ಲ ಆಯ್ತು, ನಾನಂತೂ ಮಾತಾಡೋದಿಲ್ಲ, ಅವ್ರು ಮಾತಾಡಿದ್ರು ಬಂದ ನಂತರ ನಾವು ಅರ್ಜನೆ ಸಲ್ಲಿಸಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಎಲ್ಲಾ ಮಂತ್ರಿಗಳು ಹೇಳಿದ್ರು. ಈಗ ಅದು ಇಟ್ ಈಸ್ ಅ ಮ್ಯಾಟರ್ ಬಿಟ್ವೀನ್ ಬಿಫೋರ್ ಕೋರ್ಟ್. ಯಾಕೆ ಸುಮ್ಮನೆ ಅದ್ರ ಬಗ್ಗೆ ರಿವೀಲ್ ಮಾಡೋದು? ಇಲ್ಲ, ಡಿಸ್ಟೆನ್ಸ್ ಇಲ್ಲ. ಕೋರ್ಟ್ ನಲ್ಲಿ ಇದ್ದಾಗ ಅದ್ರ ಬಗ್ಗೆ ಉತ್ತರ ಕೊಡೋದ್ರಾಗ ಅರ್ಥ ಇಲ್ಲ. ಚರ್ಚೆ ನಡೀತದೆ ಸರ್, ಸಿಎಂ ಬದಲಾವಣೆ ನಂಬಲ್ಲಿ ಇಲ್ಲ. ಒಕ್ಕಟ್ಟಾಗಿ ಎಲ್ಲರೂ ಸಿಎಂ ಸಿದ್ದರಾಮಯ್ಯನವ್ರ ಜೊತೆನೆ ಇದೀವಿ ಇವತ್ತಿನ. ಕೆಲವೊಬ್ರು ಹೋಗ್ಬಾರ್ದಂತ ಎಲ್ಲಿದೆ ಹೇಳಿ? ಸಮಾಜದ ಸ್ವಾಮಿಗಳು ಅಂದ್ರೆ ಜಯಬುದ್ಧಿ ಸ್ವಾಮೀಜಿಗಳು ಸಿಎಂ ಭೇಟಿಗೆ ಒಂದು ಅವಕಾಶನೇ ಸಿಗ್ತಾ ಇಲ್ಲ. ಹಿಂದಿನ ಬಿಜೆಪಿಯಲ್ಲಿ ಅಸಮಾಧಾನ ತೋರ್ಕೊಂಡಿದ್ದಾರೆ. ಹಿಂದಿನ ಬಿಜೆಪಿ ಶಾಸಕರಾಗಿ ಮುಖ್ಯಮಂತ್ರಿ ಭೇಟಿ ಮಾಡ್ತಿದ್ರು, ಸಿಎಂ ಅವರು ಭೇಟಿನೇ ಆಗಿಲ್ಲ. ನಮ್ಗೆ ಮೀಸಲಾತಿ ದೂರ ಹೊಡಿದ್ರು. ಸಮಯ ಸಿಕ್ಕ ಕೊಟ್ಟೆ ಕೊಡ್ತಾರೆ. ಏನಿದೆ, 1.5 ವರ್ಷ ಆಯ್ತಾ? 1.5 ವರ್ಷಕ್ಕೆ 6 ತಿಂಗಳ ಹಿಂದೆ ಭೇಟಿಯಾಗಿದ್ದಾರೆ ಅವರು. ನಾವೇ ಭೇಟಿ ಮಾಡಿಸಿದ್ವಿ. ಸ್ವಾಮೀಜಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಯಾಕೆ ಕೇಳ್ತಾರ? ಅವರೇ ಇದ್ರಲ್ಲ. ಅವ್ರಿಗೆ 1.5 ವರ್ಷದಿಂದ ನಮ್ಗೆ ಈಗ ಅವರು ಸಮಯ ಸಿಕ್ಕ ಸಿಎಂ ಕೊಡೋದು ನಾನೇನ್ ವಿಚಾರ ಅಲ್ಲ, ನನ್ ವಿಚಾರ. ಅಲ್ಲ, ಅವಾಗ ಗಟ್ಟಿಯಾಗಿ ಧ್ವನಿ ಅಂತಿದ್ರು. ಈ ಹಿಂದಿನ ಸರ್ಕಾರದ ಅವಧಿ ಒಳಗೆ ಕಾಂಗ್ರೆಸ್ ಬಿಜೆಪಿ ಅಂತಿರ್ಲಿಲ್ಲ, ಗಟ್ಟಿಯಾಗಿ ಧ್ವನಿ ಅಂತಿದ್ರು. ಈಗ ಅದು ಕೂಡ ಸಿಡಿದು ಕೋರ್ಟ್ ಮುಂದಿದೆ ಅಲ್ವಾ? ಧ್ವನಿ ಎತ್ತೇ ಎತ್ತಾರೆ ಎಲ್ಲರೂ. ಥ್ಯಾಂಕ್ ಯು. 99% ಎಲ್ಲರೂ ತುಂಬಿದ್ದಾರೆ. 1 or 2% ಯಾಕೆ ಉಳಿದಿದ್ದಾರೆ ಅಂದ್ರೆ ಅವ್ರು ಸಕ್ಕರೆ ಮಾರ್ಲಿಕ್ಕೆ ಅನುಮತಿ ಸಿಕ್ಕಿಲ್ಲ. ಈ ಧಾರಣೆ ಕೂಡ ಇದೆ. ಅವ್ರು ಮಾರಿದ್ಮೇಲೆ ಅವರು ಕೊಡ್ತಾರೆ. ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಕರೆದಿದ್ದೀವಿ. ನಮ್ಮ ಕಡೆಯಿಂದ ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತದೆ ಅಲ್ಲೆಲ್ಲೇ ತೂಕದ ಯಂತ್ರಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಎಷ್ಟು ಬಾಕಿ ಇದೆ ಅಂತ? ಬಾಕಿ ಇಲ್ಲ ಅಂತ ಹೇಳಿ 21,000 ಕೋಟಿ ಒಳಗೆ 20,000 ಕೋಟಿ ಆಲ್ರೆಡಿ ಪೇಮೆಂಟ್ ರೈತರಿಗೆ ಆಗೋಗಿದೆ. ಇನ್ನು ಕೆಲವೊಬ್ಬರಿಗೆ ಮಾತ್ರ ಏನಾಗ್ತದೆ, ಅವ್ರ ಬಳಿ ಸಕ್ಕರೆ ಇರ್ತದೆ, ಮಾರ್ಲಿಕ್ಕೆ ಅನುಮತಿ ಕೊಟ್ಟಿರೋದಿಲ್ಲ ಕೇಂದ್ರ ಸರ್ಕಾರ. ಅವ್ರು ಮಾರ್ಲಿಕ್ಕೆ ಅನುಮತಿ ಕೊಟ್ಟ ಮೇಲೆ ಆ 1% ಕ್ಲಿಯರ್ ಆಗುತ್ತೆ. ಅದೂ ಇಲ್ಲ. ನಂದಿದೆ ಇನ್ನೊಂದು ಸ್ವಲ್ಪ. ನಂದಿದು ಒಂದು ಕೋರ್ಟಿಗೆ ಹೋಗಿತ್ತು, ಹೈಕೋರ್ಟಿಗೆ. ನಂದಿ ಸಕ್ಕರೆ ಕಾರ್ಖಾನೆ ನಿನ್ನೆ ಅವ್ರಿಗೂ ಅನುಮತಿ ಕೊಟ್ಟಾರ ಸಕ್ಕರೆ ಮಾರಿ ರೈತರ ಪೇಮೆಂಟ್ ಮಾಡಿ. ಇಂಥ 1 or 2% ಉಳಿದಿದ್ದು ಅಷ್ಟೇ. ಸರ್, ಈಗ ₹1 ಕೊಡ್ತಿದಾರಲ್ಲ, ಅದನ್ನ ಸಂಸ್ಥೆಗೆ ಎಷ್ಟು ಬಂದಿದೆ? ನಾನು ಹೇಳಿದ್ನಲ್ಲ, 8 ಕೋಟಿ ರೂಪಾಯಿ ಬಂದಿದೆ ಹೋದ ವರ್ಷ. ಅದನ್ನ ಇದು ಕಬ್ಬು ಬೆಳೆ ನಾವು ಈಗ ನೋಡಿ, ಇಲ್ಲಿ MSc ಟೆಕ್ನಾಲಜಿ ಮಾಡಿದ್ವಿ. ಈ MSc ಶುಗರ್ ಟೆಕ್ನಾಲಜಿಗೆ ಅಡ್ಮಿಷನ್ಸು ಎಷ್ಟು ಸೀಟ್ ಅನೌನ್ಸ್ ಮಾಡಿದ್ವಿ? ಈಗ 60 ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿ ಮಕ್ಕಳು ಈಗ ಯಾರ್ಯಾರು ಕಲ್ತು ಹೋಗ್ತಾರೆ ಅವ್ರಿಗೆ ಎಲ್ಲ ಕಾರ್ಖಾನೆಗಳಲ್ಲಿ ಬೇಡಿಕೆ ಇದೆ. ಈಗ ಎಲ್ಲ ಕಡೆ ಅಬ್ಸಾರ್ಬ್ ಆಗಿದ್ದಾರೆ. India's largest underwater fish tunnel expo now in Vijaypura. ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಿಶ್ ಟನಲ್ ಭವ್ಯ ಪ್ರದರ್ಶನ ನೋಡಿ ಆನಂದಿಸಿ. ಪ್ರಥಮ ಬಾರಿಗೆ ಗುಮ್ಮಟನಗರಿ ವಿಜಯಪುರದಲ್ಲಿ ನೀವು ಇದುವರೆಗೂ ನೋಡಿರದ ಫಿಶ್ ಅಕ್ವಾ 200 ಅಡಿ ಉದ್ದದ ಅಂಡರ್ ವಾಟರ್ ಡಬಲ್ ಡೆಕ್ಕರ್ ಟನಲ್ ಶೋನಲ್ಲಿ ಸಾವಿರಾರು ಪ್ರಜಾತಿ ವಿದೇಶಿ ಮೀನುಗಳ ಭವ್ಯ ಪ್ರದರ್ಶನ ಆಯೋಜನೆ ಮತ್ತು ಇದೇ ಆವರಣದಲ್ಲಿ ಹ್ಯಾಂಡ್ಲೂಮ್, ಹ್ಯಾಂಡಿಕ್ರಾಫ್ಟ್, ಫನ್ ಫೇರ್ ಹಾಗೂ ಫಿಶ್ ಟನಲ್ ಮತ್ತು ವಸ್ತು ಪ್ರದರ್ಶನ ಲಭ್ಯ. ಮನರಂಜನೆಗಾಗಿ ಕೊಲಂಬಸ್, ಡ್ರ್ಯಾಗನ್ ಟ್ರೈನ್, ಜೈಂಟ್ ವೀಲ್ ಹಾಗೂ ಪ್ರಪ್ರಥಮ ಬಾರಿಗೆ ಸುನಾಮಿಯ ಮೇಲೆ ಕುಳಿತುಕೊಂಡು ಅದ್ಭುತವಾಗಿ ಮನರಂಜನೆ ಪಡೆಯಿರಿ. ಇದರೊಂದಿಗೆ ವಾಟರ್ ಬೋಟ್,
ಬೇಬಿ ಟ್ರೈನ್ ಮತ್ತು 20ಕ್ಕೂ ಅಧಿಕ ಕರಕುಶಲ ಹಾಗೂ ಫ್ಯಾನ್ಸಿ ವ್ಯಾಪಾರ ಮಳಿಗೆಗಳು ಮತ್ತು ರುಚಿಕರ ತಿಂಡಿ ತಿನಿಸು ಮಳಿಗೆಗಳು ಕೂಡ ಲಭ್ಯ. ಸಂಜೆಯ ಮನರಂಜನೆ ಸವಿಯಲು ಈ ಕೂಡಲೇ ನೀವು ಹಾಗೂ ನಿಮ್ಮ ಕುಟುಂಬಸ್ಥರೊಂದಿಗೆ ಭೇಟಿ ನೀಡಿ. ಸಮಯ ಪ್ರತಿದಿನ ಸಂಜೆ 4ರಿಂದ ರಾತ್ರಿ 9:30ರವರೆಗೆ. ಪಾರ್ಕಿಂಗ್ ಸೌಲಭ್ಯ ಲಭ್ಯ. ಸ್ಥಳ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಫನ್ ಫೇರ್ ಹಾಗೂ ಫಿಶ್ ಟನಲ್ ಮತ್ತು ವಸ್ತು ಪ್ರದರ್ಶನ ಡಾಕ್ಟರ್ APJ ಅಬ್ದುಲ್ ಕಲಾಂ ರಸ್ತೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹಿಂದುಗಡೆ, ನೈರಾ ಪೆಟ್ರೋಲ್ ಪಂಪ್ ಎದುರುಗಡೆ, ವಿಜಯಪುರ.